ನೋಡಿ, ಇವತ್ತು ನಮ್ಮ ಸೈಟಲ್ಲಿ ಡೆಕ್ ಸ್ಲ್ಯಾಬ್ಗೆ ಡೆಕ್ ಶೀಟ್ ಬರುತ್ತಲ್ಲ, ಅದು ಪ್ಲೇಸ್ ಆಗೋದಕ್ಕೆ ಆ ವಾಲಲ್ಲಿರೋ ಪ್ಲಾಸ್ಟ್ರಿಂಗ್ನ ನಾವು ತೆಗಿತಾ ಇದ್ದೀವಿ. ಇಲ್ಲಿ ಮೇಲೆಲ್ಲ ಬರುತ್ತೆ, ಮೆಸಲೈನ್ ಫ್ಲೋರಿಂಗ್ ಬರುತ್ತೆ. ಅವ್ನು ಕಟಿಂಗ್ ಮಾಡ್ತಾ ಇದ್ದಾನೆ. 4 ಇಂಚ್ ಕಟ್ ಮಾಡ್ಬೇಕಲ್ಲ, ಪ್ಲಾಸ್ಟ್ರಿಂಗ್ ರಿಮೂವ್ ಮಾಡ್ತಾನೆ. ಈ ಕಡೆ ಈ ರೂಮಲ್ಲೂ ಬರುತ್ತೆ ನಮ್ಮದು MS ಫ್ರೇಮು. ಇಲ್ಲೂ ಇದ್ರ ಮೇಲೂ ಡೆಕ್ ಶೀಟ್ ಬರುತ್ತೆ, ಕಾಂಕ್ರೀಟ್ ಬರುತ್ತೆ. ಈ ISMB ಸೆಕ್ಷನ್ ಇದೆಯಲ್ಲ, ಇದನ್ನು ಯೂಸ್ ಮಾಡಿ ಲಿಫ್ಟ್ ಮಾಡಿರೋದು ಚೈನ್ ಪುಲ್ಲಿಂದ ನಾವು ಲಿಫ್ಟ್ ಮಾಡಿರ್ತೀವಿ ಅದನ್ನು. ಅದು ಎಲ್ಲ ಕಡೆ ಪ್ಲೇಟ್ಸ್ ವೆಲ್ಡಿಂಗ್ ಆಗಿದೆ, ಬೋಲ್ಟ್ ಆಗಿದೆ, MS ಫ್ರೇಮ್ ಕೂತಿದ್ದಾವೆ. ಈ ರೂಮ್ ರೆಡಿ ಆಗಿದೆ. ಇದು ಡೆಕ್ ಶೀಟ್ ಹಾಕಿ ಅದನ್ನು ಪ್ಲೇಸ್ ಮಾಡಿ ನಾವು ಕಾಂಕ್ರೀಟ್ ಫುಲ್ ಮಾಡಬೇಕು. ಈ ISMB ಫ್ರೇಮ್ ಬರುತ್ತಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡೋದಕ್ಕೆ ಮೇಲ್ಗಡೆ ನಾವು ಯೂಸ್ ಮಾಡಿರೋದು ಚೈನ್ ಪುಲ್ಲಿ. ಅದ್ರ ಬಳಕೆಯಿಂದಲೇ ನಾವು ಶಿಫ್ಟ್ ಮಾಡೋದಕ್ಕಾಗಲ್ಲ. ಹೈಟ್ ವರ್ಕ್ ಎಲ್ಲ ಅಷ್ಟು ಈಸಿಯಾಗಲ್ಲ. ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲೂ ಫ್ಲೋರಿಂಗ್ ಬರುತ್ತೆ, ಇಲ್ಲೂ ಪೈಪ್ಸ್ ಬರುತ್ತೆ. ಇಲ್ಲೂ 1 2 4 5 ಪೈಪ್ ಬರುತ್ತೆ. ಆ ಕಡೆ ಒಂದಿದೆ, ಕಾಣಿಸ್ತಾ ಇಲ್ಲ. ISMB ಸೆಕ್ಷನ್ ಮೇಲಿದ್ದಕ್ಕೆ ನಾವು ಚೈನ್ ಪುಲ್ ಯೂಸ್ ಮಾಡ್ಕೊಂಡಿದ್ವಿ. ಅದನ್ನು ಈಗ ತೋರಿಸಿದ್ದೀನಿ. ಇದು ಲಿವಿಂಗ್ ಏರಿಯಾ. ಹಂಗೆ ಮುಂದೆ ಬಂದರೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಇದೆ, ಮ್ಯೂಸಿಕ್ ರೂಮ್ ಬರುತ್ತೆ. ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ ಫ್ರೇಮು. ಅದೇ ಶೀಟ್ ಪ್ಲೇಸ್ ಆಗೋದಕ್ಕೆ ಕಟಿಂಗ್ ಮಾಡ್ತಾ ಇದ್ದಾನೆ 4 ಇಂಚು. ಆ ಶೀಟ್ ಹೋಗಿ ಆ ಗೋಡೆ ಒಳಗಡೆ ಕೂತ್ಕೋಬೇಕು. ಪ್ಲಾಸ್ಟ್ರಿಂಗ್ ಇದ್ದರೆ ನಾವು ಕಾಂಕ್ರೀಟ್ ಹಾಕಬೇಕು, ಅದು ಅಷ್ಟು ಬಾಂಡಿಂಗ್ ಇರಲ್ಲ. ಅದಕ್ಕೆ ಕಟ್